ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಾಕಾಂಬರೀಸ್ ಗ್ಯಾಲರಿ. ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಕಂಡುಬರುವಂತೆ 3 ವರ್ಷಗಳಿಗೊಮ್ಮೆ ಬರುವ ಹೆಚ್ಚುವರಿ ಮಾಸವೇ ಅಧಿಕ ಮಾಸ. ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಹೇಳಿನೂ ಕರೀತಾರೆ. ಶ್ರೀ ಭಗವಾನ್ ವಿಷ್ಣುವಿನ ಆರಾಧನೆಗೆ ಹೇಳಿ ಮಾಡಿಸಿದ ಮಾಸ. ಅದೇ ರೀತಿ ಸತ್ಕರ್ಮಗಳನ್ನು ನೀಡುವ ಈ ಅಧಿಕ ಮಾಸದಲ್ಲಿ 3 ಹನುಮಪ್ಪನ ದರ್ಶನ ನಮ್ಮ ಕಡೆ ಫೇಮಸ್ಸು. ನಮ್ಮ ಈ ಜರ್ನಿ ಶುರುವಾಗದ್ದು ನಮ್ಮನಿಂದ. ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಝುಯ್ ಅಂತ ಹೊರಟದ್ದು ಶಿಕಾರಿಪುರದ ಕಡೆಗೆ ಭ್ರಾಂತೀಶನ ದರ್ಶನ ಮಾಡಲು. ಭ್ರಾಂತೀಶ ಅಂದರೆ ಹನುಮಂತ. ಈತನಿಗೆ ಇಲ್ಲಿ ಹುಚ್ಚರಾಯ ಅಂತ ಹೇಳಿನೂ ಕರೀತಾರೆ. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿದೆ. ಭಕ್ತರ ಭ್ರಮೆಯನ್ನು ನಿವಾರಿಸಿ ಸನ್ಮಾರ್ಗ ತೋರಿಸ್ತಾನೆ ಇಲ್ಲಿನ ಸಂಕಟ ಮೋಚನ. ಇಲ್ಲಿ ಹುಚ್ಚರಾಯನಿಗೆ ನೆತ್ತಿಯ ಮೇಲೆ ಸಾಲಿಗ್ರಾಮ ಇದೆ. ಆದ್ರಿಂದ ಇದು ಅಪರೂಪದಲ್ಲಿ ಅಪರೂಪ. ಆಗಲೇ ಹೇಳ್ದಂಗೆ ಈ ಅಧಿಕ ಮಾಸದಲ್ಲಿ 3 ಹನುಮಪ್ಪನ ದರ್ಶನ ಅದು ಒಂದೇ ದಿನದಲ್ಲಿ ಯಾಕೆ ಮಾಡ್ತಾರೆ ಅಂದರೆ, ಈ 3 ಹನುಮಂತ ದೇವರ ವಿಗ್ರಹಗಳಲ್ಲಿ ಸಾಲಿಗ್ರಾಮಗಳಿವೆ. ಇವುಗಳನ್ನು ಒಂದೇ ದಿನದಲ್ಲಿ ದರ್ಶನ ಮಾಡಿದರೆ ಕಾಶಿ ಯಾತ್ರೆಯ ಪುಣ್ಯ ಸಿಗುತ್ತಂತೆ. ಸೊ ಅದಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರ ಸಂಖ್ಯೆ ರಾಮಭಕ್ತ ಹನುಮನಲ್ಲಿಗೆ ಹರಿದು ಬರುತ್ತೆ. ಇಲ್ಲೇ ಹತ್ತಿರದಲ್ಲೇ ಮಕ್ಕಳ ತಾಯಿ ಚೌಡೇಶ್ವರಿ ದೇವಿಯ ದೇವಸ್ಥಾನ ಇದೆ. ನಮ್ಮ ಮುಂದಿನ ತಾಣ ಕದರಮಂಡಲಿಗಿ. ಆದರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಹೋದದ್ದು ಹಿರೇಕೇರೂರಿನ ದುರ್ಗಾ ದೇವಸ್ಥಾನಕ್ಕೆ. ಹಾವೇರಿ ಜಿಲ್ಲೆ ಹಿರೇಕೇರೂರು ತಾಲೂಕಿನಲ್ಲಿರುವ ಶ್ರೀ ದುರ್ಗಾದೇವಿಯ ದೇವಸ್ಥಾನ ಅತ್ಯಂತ ಶಕ್ತಿಯುತ ಹಾಗೂ ಪ್ರಸಿದ್ಧಿಯನ್ನು ಪಡೆದಂತಹ ದೇವಸ್ಥಾನ. ಈ ದೇವಿಗೆ ಬೇರೆ ಬೇರೆ ರಾಜ್ಯದಿಂದಲೂ ಸಹ ಹೆಚ್ಚಿನ ಸಂಖ್ಯೆಯೊಳಗೆ ಭಕ್ತರು ಬರ್ತಾರೆ. ಇಲ್ಲಿ ನೆಲೆಸಿರುವಂತಹ ದುರ್ಗಾದೇವಿಯು ಬಂದಳಕೆ ಗ್ರಾಮದಿಂದ ಬಂದಿದ್ದಾಳೆ. ಮತ್ತು ಆಕೆಯ ಜೊತೆಗೆ ಆಕೆಯ ಸಂಪೂರ್ಣ ಶಕ್ತಿಯು ಇಲ್ಲಿ ಬಂದು ನೆಲೆಸಿದೆ. ದೇವಿ ಜೊತೆಗೆ ಆಕೆಯ ಪರಿವಾರ ಆಗಿರ್ತಕ್ಕಂತಹ ಸಾವಂತ್ರಮ್ಮ, ಮರಿಯಮ್ಮ, ಕಾಳಮ್ಮ, ದೊಣ್ಣಪ್ಪ ಮತ್ತು ಸವರಪ್ಪ ಇವರುಗಳು ಸಹ ಬಂದು ನೆಲೆಸಿದ್ದಾರೆ. ಕೆರೆ ಪಕ್ಕಾನೇ ಈ ಗುಡಿ ಇರೋದ್ರಿಂದ ನೋಡೋಕೆ ತುಂಬ ಸುಂದರವಾಗಿದೆ. ಈ ಕೆರೆ ಒಮ್ಮೆ ತುಂಬಿದರೆ 3 ವರ್ಷ ಆದರೂ ಬತ್ತೋದಿಲ್ಲ ಅನ್ನೋ ಮಾತನ್ನು ಕೇಳ್ಪಟ್ಟಿದ್ದೆ. 3 ವರ್ಷಕ್ಕೊಮ್ಮೆ ದೇವಿಯ ಜಾತ್ರೆ ನಡೆಯುತ್ತೆ. ನಮ್ಮ ಮುಂದಿನ ತಾಣ ಗುಂಡ್ಗಟ್ಟಿ ಶನೇಶ್ವರ ದೇವಸ್ಥಾನ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಈ ಶನೇಶ್ವರ ದೇವಸ್ಥಾನ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಕರ್ಮಫಲದಾತ ಶನೀಶ್ವರರು ಇಲ್ಲಿಯೇ ನೆಲೆಸಿದ್ದಾರೆ. 1875ರಲ್ಲಿ ಕುಷ್ಠರೋಗದಿಂದ ಒಬ್ಬ ಮುಸ್ಲಿಂ ಸಂತ ಬಳಲುತ್ತಿದ್ದ. ಆತನ ಕೈ ಬೆರಳುಗಳು ಬರೀ ಅರ್ಧ ಭಾಗ ಅಷ್ಟೇ ಇತ್ತಂತೆ. ಆ ವ್ಯಕ್ತಿ ಭಕ್ತಿಯಿಂದ ಶ್ರೀ ಶನೇಶ್ವರ ಪ್ರಭಾವ ಎಂಬ ನಾಟಕವನ್ನು ಬರೆಯೋದಕ್ಕೆ ಶುರು ಮಾಡಿದ್ರಂತೆ. ಆ ನಾಟಕ ಪೂರ್ಣಗೊಳ್ಳೋದರಷ್ಟರಲ್ಲಿಯೇ ಅವರ ಕೈ ಬೆರಳುಗಳು ಮೊದಲಿನಂತೆ ಆಗಿತ್ತಂತೆ. ಇದು ಇಲ್ಲಿನ ಶನೇಶ್ವರ ದೇವರ ಪವಾಡ. ಗರ್ಭಗುಡಿಯ ಮೇಲೆ ಒಂದು ಬೋರ್ಡ್ ಹಾಕಿದ್ದಾರೆ, ಶನಿ ದೇವ ಅಂದರೆ ಏನು ಅಂತ.
ಶತಕೋಟಿ ದೇವತೆಗಳಲ್ಲಿ ಉಗ್ರನಾದವನು, ನಿಷ್ಠೆಯಿದ್ದಲ್ಲಿ ನಿರಾಕರಿಸದೆ ನಿರೀಕ್ಷಿಸುವವನು, ದೇಹದಲ್ಲಿ ಅಡಗಿ ಅಣು ಅಣುವನ್ನು ಪರೀಕ್ಷಿಸುವವನು, ವಾಸವಾಗಿಹನು ಸದಾ ನೆನೆಯುವ ಭಕ್ತರ ಮನದಲ್ಲಿ. ಹಸಿರು ಸೀರೆಯುಟ್ಟ ಗಿರಿಗಳ ಸಾಲಿನ ಮಧ್ಯದಲ್ಲಿ ನಾವು ಬಂದದ್ದು ಮದಗಮಾಸೂರು ಕೆರೆಯನ್ನು ನೋಡೋಕೆ. ನೀರು ಸ್ವಲ್ಪ ಕಡಿಮೆನೇ ಇತ್ತು. ಇಲ್ಲಿ ಕೆಂಚವನ ತ್ಯಾಗ, ಬಲಿದಾನದ ವಿಷಯ ಎಲ್ಲರ ಕಣ್ಣಲ್ಲೂ ನೀರು ತರಿಸುವಂಥದ್ದು. ಆಕೆಯೇ ಮುಂದೆ ಕುಮದ್ವತಿಯಾಗಿ ಹರಿಯುತ್ತಾಳೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ. ದೇವಸ್ಥಾನದ ಸುತ್ತಲೂ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕೆರೆಯ ಕೆಳಭಾಗ ಹಾವೇರಿ ಜಿಲ್ಲೆಗೆ ಸೇರುತ್ತಂತೆ ಮತ್ತು ಕೆರೆಯ ವಿಸ್ತೀರ್ಣ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದವರೆಗೂ ಹಬ್ಬಿದೆ. ಮುಂದೆ ಸಾಗಿದಂತೆ ಈ ಕೆರೆ ಕುಮದ್ವತಿ ನದಿಗೆ ಸೇರುತ್ತೆ. ಈ ಸುಂದರವಾದ ಕೆರೆನ ನೋಡಬೇಕು ಅಂತಂದರೆ ರಟ್ಟಿಹಳ್ಳಿಯಿಂದ 8 ಕಿಲೋಮೀಟರ್ ದೂರದಲ್ಲಿರೋ ಮಾಸೂರಿಗೆ ಬರಬೇಕು. ಮಾಸೂರು ಮತ್ತು ಶಿಕಾರಿಪುರ ಮುಖ್ಯ ರಸ್ತೆ ರೋಡ್ ಒಳಗಡೆ 2 ಕಿಲೋಮೀಟರ್ ಬಂದರೆ ಈ ಕೆರೆ ಮತ್ತು ಜಲಪಾತನ ನೋಡ್ಬೋದು. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿ ಕಂಡುಬರುವಂತಹ ಪುಣ್ಯಕ್ಷೇತ್ರವೇ ಕದರಮಂಡಲಗಿ. ದೇವಸ್ಥಾನದ ಮುಂದುಗಡೆ ಅತಿ ಎತ್ತರದ ಗೋಪುರವಿದ್ದು ಬಣ್ಣಗಳಿಂದ ಕಂಗೊಳಿಸುತ್ತಲೇ ಇರುತ್ತೆ. ಇಲ್ಲಿ ಹಣ್ಣು ಕಾಯಿ ಹಾಗೆ ಎಳ್ಳು ಬತ್ತಿ ಸಿಗ್ತವೆ. ಇಲ್ಲಿರೋ ಆಂಜನೇಯನಿಗೆ ಕಾಂತೇಶ ಅಂತ ಹೇಳಿ ಕರೀತಾರೆ. ಕಾಂತೇಶನಿಗೆ ತನ್ನ ಕಣ್ಣುಗಳಲ್ಲಿ ಸಾಲಿಗ್ರಾಮ ಇದೆ. ಸಾಮಾನ್ಯವಾಗಿ ಹನುಮನ ಅರ್ಧಮುಖ ದರ್ಶನ ನಾವು ಎಲ್ಲ ದೇವಸ್ಥಾನಗಳಲ್ಲೂ ಮಾಡ್ತೀವಿ. ಇಲ್ಲೇನಪ್ಪ ವಿಶೇಷ ಅಂತಂದರೆ ಕದರಮಂಡಲಗಿಯಲ್ಲಿ ಹನುಮಂತನ ಪೂರ್ಣಮುಖ ದರ್ಶನ ಆಗುತ್ತೆ. ದೇವಸ್ಥಾನದ ಆವರಣದಲ್ಲಿ ಕನಕದಾಸರ ದೇವಸ್ಥಾನ ಇದೆ, ಶ್ರೀ ಗುರು ರಾಘವೇಂದ್ರರ ದೇವಸ್ಥಾನ ಇದೆ. ಹನುಮಂತ ದೇವರ ಪಾದುಕೆಗಳನ್ನು ಇಟ್ಟು ಸಹ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ದೇವಸ್ಥಾನದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಅನ್ನಪ್ರಸಾದ ವ್ಯವಸ್ಥೆ ಇರುತ್ತೆ ಮತ್ತು ಪಕ್ಕದಲ್ಲೇ ಪುಷ್ಕರಣಿ ಕೂಡ ಇದೆ. ಕದರಮಂಡಲಗಿಯಲ್ಲಿಯೂ ಸಹ ಹಿರೇಕೆರೂರಿನ ದುರ್ಗಾದೇವಿಯ ಒಂದು ಚಿಕ್ಕ ದೇವಸ್ಥಾನ ಇದೆ. ಮತ್ತು ಚೌಡೇಶ್ವರಿಯ ದೇವಸ್ಥಾನ ಕೂಡ ಇಲ್ಲಿದೆ. ಶಿಕಾರಿಪುರದಲ್ಲಿ ಭ್ರಾಂತೇಶನ ದರ್ಶನ ಆಯಿತು, ಕದರಮಂಡಲಗಿಯಲ್ಲಿ ಕಾಂತೇಶನ ದರ್ಶನ ಆಯಿತು. ಈಗ ನಾವು ನೋಡೋಕೆ ಬಂದಿರೋದು 3ನೇ ಹನುಮಂತ, ಸಾತೇನಹಳ್ಳಿಯ ಶಾಂತೇಶ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿರೋ ಸಾತೇನಹಳ್ಳಿ ಎಂಬ ಗ್ರಾಮದಲ್ಲಿ ಶಾಂತೇಶನ ದೇವಸ್ಥಾನ ಇದೆ. ಶಾಂತ ಸ್ವಭಾವದ ಮೂಲಕ ದರ್ಶನ ನೀಡೋ ಶಾಂತೇಶನ ಮೂಗಿನ ಮೇಲೆ ಸಾಲಿಗ್ರಾಮವಿದೆ. ವಿಶೇಷವಾಗಿ ಸಂತಾನವಿಲ್ಲದವರು ಭಕ್ತಿಯಿಂದ ಇಲ್ಲಿಗೆ ಭೇಟಿ ನೀಡ್ತಾರೆ. ಮಕ್ಕಳಿಲ್ಲದವರಿಗೆ ಇಲ್ಲಿ ಔಷಧಿಯನ್ನು ಸಹ ಶಾಂತೇಶನ ಹೆಸರಲ್ಲಿ ನೀಡಲಾಗುತ್ತೆ. ಇಲ್ಲಿನ ಶಾಂತೇಶ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಕೆಲವು ಶಾಸನಗಳು ಹೇಳಿದರೆ, ಗರ್ಭಗುಡಿಯಲ್ಲಿರುವಂತಹ ದೇವರ ವಿಗ್ರಹ ವಿಜಯನಗರ ಅರಸರ ಕಾಲದ್ದು ಅಂತಲೂ ಹೇಳ್ತಾರೆ. ಶ್ರೀ ವ್ಯಾಸರಾಜರ ಗುರುಗಳಾದ ಬ್ರಹ್ಮಣ್ಯ ತೀರ್ಥರು ಶಾಂತೇಶನನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತ ಹೇಳಿ ಪ್ರತೀತಿ ಇದೆ. ಯಾರಿಗೆಲ್ಲ ಒಂದೇ ದಿನದಲ್ಲಿ ಇಷ್ಟೆಲ್ಲ ನೋಡೋದಕ್ಕೆ ಕಷ್ಟ ಆಗುತ್ತೋ ಅಂಥವರು ನೀವು ಕನಕದಾಸರ ಕರ್ಮಭೂಮಿ ಕಾಗಿನೆಲೆಗೆ ಬಂದು 3 ಹನುಮಪ್ಪನ ದರ್ಶನ ಕೂಡ ಮಾಡಬಹುದು. ಹಾವೇರಿ ಜಿಲ್ಲೆ ಕಾಗಿನೆಲೆಯಲ್ಲಿರೋ 3 ಆಂಜನೇಯರನ್ನು ಒಂದೇ ಗುಡಿಯಲ್ಲಿ ಅಕ್ಕಪಕ್ಕನೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಕಾಗಿನೆಲೆಗೂ ಸಹ ಬಂದು ಭ್ರಾಂತೇಶ, ಶಾಂತೇಶ ಮತ್ತು ಕಾಂತೇಶನ ದರ್ಶನವನ್ನು ಮಾಡಬಹುದು.
ಪಕ್ಕದಲ್ಲೇ ಕಾಗಿನೆಲೆ ಆದಿಕೇಶವನ ದೇವಸ್ಥಾನ ಇದೆ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜೈ ಶ್ರೀರಾಮ್. ಶಾಕಂಬರಿ, ಶಂಭುಕು, and don't forget to subscribe our channel.